ಸಾವರ್ಕರ್ ಅವರ 60 ವರ್ಷದ ಪುಣ್ಯಸ್ಮರಣಾರ್ಥ ನಗರದಲ್ಲಿ ಪಂಜಿನ ಮೆರವಣಿಗೆ. ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಒತ್ತಾಯ. ಚಾಮರಾಜನಗರ. ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ವತಿಯಿಂದ ಸಾವರ್ಕರ್ ಅವರ 60 ವರ್ಷದ ಪುಣ್ಯಸ್ಮರಣಾರ್ಥ ಪ್ರಯುಕ್ತ ಪಂಜಿನ ಮೆರವಣಿಗೆ ನಡೆಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಹೊರಟ ಪಂಜಿನ ಮೆರವಣಿಗೆ ರಥಬೀದಿ, ದೊಡ್ಡಂಗಡಿ ಬೀದಿ, ಚಿಕ್ಕಂಗಡಿ ಬೀದಿ, ಅಗ್ರಹಾರ ಬೀದಿ ಮೂಲಕ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮುಕ್ತಾಯಗೊಂಡಿತು. ಪ್ರತಿಷ್ಠಾನದ ಸಹ ಕಾರ್ಯದರ್ಶಿ ಶಿವು ಚಿಕ್ಕಕಾನ್ಯ ಮಾತನಾಡಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರವೇಶ ಮಾಡಿದ ಮೊಟ್ಟಮೊದಲ ಖೈದಿಯಾಗಿದ್ದರು. ಹಿಂದೂ ಮಹಾಸಭಾ ಕಟ್ಟಿದ ಕಾರಣದಿಂದ ಬ್ಯಾರಿಸ್ಟರ್ BA ಪದವಿ ಕಳೆದುಕೊಳ್ಳಬೇಕಾಯಿತು. 1857ರ ಸಿಪಾಯಿ ದಂಗೆಯನ್ನು ಭಾರತದ ಸ್ವತಂತ್ರ ಸಂಗ್ರಾಮ ಎಂದ ದೇಶದ ಮೊದಲ ಇತಿಹಾಸಕಾರ ಸಾವರ್ಕರ್ಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಒತ್ತಾಯಿಸಿದರು. ಸಾವರ್ಕರ್ ಪ್ರತಿಷ್ಠಾನವು ಸಾವರ್ಕರ್ ಇತಿಹಾಸ ತಿಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ವಂದೇ ಮಾತರಂ ಗೀತೆ ಮನೆ ಮನೆಗೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದರು. ವಂದೇ ಮಾತರಂ ಗೀತೆ ಹಾಡಲಾಯಿತು. ಮೆರವಣಿಗೆಯಲ್ಲಿ ಸಾವರ್ಕರ್ ಪ್ರತಿಷ್ಠಾನದ ಕಾರ್ಯದರ್ಶಿ ರಾಕೇಶ್ ಭಟ್, ಟ್ರಸ್ಟಿ ಅಶ್ವಿನ್ ಸಂತೋಷ್, ಮೋಹನ್ ಚೂಡ, ಮಾಜಿ ಅಧ್ಯಕ್ಷ ಕುಲಗಾಣ ಶಾಂತಮೂರ್ತಿ, ನಗರಸಭಾ ಮಾಜಿ ಸದಸ್ಯರಾದ ಶಿವರಾಜ್, ರಾಜೇಶ್, ಮುಖಂಡರಾದ ಮಣಿ, ಬುಲೆಟ್ ಚಂದ್ರು, ರಮೇಶ್, ಬಂಗಾರನಾಯ್ಕ, ರಾಜೇಶ್, ತ್ಯಾಗರಾಜ್, ಪಾಪು, ಚಂದ್ರಶೇಖರ್, ಚಿಕ್ಕರಾಜು, ವೀರೇಂದ್ರ, ನಟರಾಜು, ಕೂಸಣ್ಣ ಇತರರು ಭಾಗವಹಿಸಿದ್ದರು. ವರದಿ ಹೊಂಬ ನಂಜುಂಡನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಇವತ್ತು ವೀರ್ ಸಾವರ್ಕರ್ ಅವರದ 60ನೇ ಪುಣ್ಯಸ್ಮರಣೆಗೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೇವೆ. ವೀರ್ ಸಾವರ್ಕರ್ ಅವ್ರನ್ನ ಅನೇಕ ಜನ ಅನೇಕ ರೀತಿಯಲ್ಲಿ ಬಿಂಬಿಸ್ತಾರೆ. ಒಂದಷ್ಟು ಜನ ಕ್ಷಮಾಪಣೆ ಪತ್ರ ಬರ್ಕೊಟ್ರು ಅಂತಾರೆ, ಇನ್ನೊಂದಷ್ಟು ಜನ ಏನೇನೋ ಅನೇಕ ರೀತಿ ಸಾವರ್ಕರ್ ಅವ್ರನ್ನ ಕಾಲಿನ ಧೂಳಿಗೂ ಸಮ ಇರದೇ ಇರತಕ್ಕಂಥವ್ರು ಸಾವರ್ಕರ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಹೋಗ್ತಾರೆ. ಆದ್ರೆ ಸಾವರ್ಕರ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ತನ್ನ ಮನೆಗಲ್ಲ, ಸಮಾಜಕ್ಕಾಗಿ ಸ್ವಂತ ಹೆಂಡತಿ, ಮಕ್ಕಳು ಮತ್ತು ಅತ್ತಿಗೆಯನ್ನಾಗಿರ್ಬೋದು, ಅಣ್ಣನಾಗಿರ್ಬೋದು, ಎಷ್ಟು ಮಟ್ಟಿಗೆ ಅವರು ಇಡೀ ಸಮಾಜ ಸ್ವಂತ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡ್ರು ಕೂಡ ಈ ಒಂದು ದೇಶಕ್ಕೆ ಸ್ವತಂತ್ರಕ್ಕಾಗಿ ನಾವು ಹೋರಾಡಬೇಕು, ಏನಾದ್ರೂ ಒಂದು ದೇಶಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಸಾವರ್ಕರ್ ಅವರು ಇಡೀ ದೇಶದಲ್ಲಿ ಸಂಚಲನವನ್ನು ಮೂಡಿಸ್ತಾರೆ. ಸಾವರ್ಕರ್ ಅವ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ಪಠ್ಯ ಪುಸ್ತಕದಿಂದ ಎಸ್ಫೂರ್ತಿ ನೀಡತಕ್ಕಂಥ ಕೆಲವೊಂದು ಮಾತುಗಳನ್ನ ಕೆಲವೊಂದು ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ಸಾವರ್ಕರ್ ಅವರನ್ನ ಟೀಕೆ ಮಾಡ್ತಾರೆ. ಅದೇ ಸಾವರ್ಕರ್ ಅವರ ಕಾಲ್ ಧೂಳಿಗೂ ಕೂಡ ಸಮ ಇಲ್ಲ. ಅವ್ರಿಗೆ ಹೇಳ್ಬೇಕಾದ ಧಿಕ್ಕಾರ ಹೇಳ್ಬಾರ್ದ? ಮತ್ತೆ ಸಾವರ್ಕರ್ ಅವರು ಅಂಡಮಾನ್ ಜೈಲಿನಲ್ಲಿ ಅನುಭವಿಸಿರ್ತಕ್ಕಂಥ ಅನೇಕ ಕಷ್ಟಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಬರೆದಿದ್ದು ಹೌದ್ರಿ, ನಿಜ ಇದೆ, ಯಾರಿಲ್ಲ ಅಂತ ಹೇಳಿದ್ದು. ಆದ್ರೆ ಆ ಪತ್ರದಲ್ಲಿ ಏನಿತ್ತು ಅಂತ ಅದನ್ನ ಹೇಳಕ್ಕಾಗಲ್ಲ. ಇವ್ರು ಮಾತತ್ರ ಹೇಳೋದೇನು, ಕ್ಷಮಾಪಣೆ ಪತ್ರ ಬರೆದ್ರು ಅಂತ. ಬಟ್ ಕ್ಷಮಾಪಣೆ ಪತ್ರದಲ್ಲಿ ಏನಿತ್ತು ಅಂತ ಗೊತ್ತಾ? ನನ್ನನ್ನು ಬಿಡದೇ ಇದ್ರು ಪರವಾಗಿಲ್ಲ, ನನ್ನಂತಹ ಸಾವಿರಾರು ಜನ ಇಲ್ಲಿದಾರಲ್ಲ, ಕಾಲಪಾನಿ ಜೈಲಿನಲ್ಲಿ ಇದ್ರಲ್ಲ, ಅವರನ್ನಾದ್ರೂ ಬಿಡುಗಡೆ ಮಾಡಿ ಅಂತ ಬರೆದ್ರು. ಯಾರು ಬರೀತಾರೆ? ಇವತ್ತು ಸ್ವಂತ ಫ್ರೆಂಡ್ಸ್ ಜೊತೆ ಏನಾರ ಪೊಲೀಸರು ಗಾಡಿ ಹಿಡ್ಕೊಂಡ್ರೆ ನನ್ ಗಾಡಿ ಬಿಡಿ ಸಾಕು ಅಂತ ಹೇಳೋ ಮಟ್ಟದಲ್ಲಿ ನಾವಿದ್ದಾಗ ಅವತ್ತೊಂದು ದಿನದಲ್ಲಿ ನಾನು ಇಲ್ಲೇ ಇರ್ತೀನಿ, ನನ್ ಜೊತೆ ಇರ್ತಕ್ಕಂಥ ಕೈದಿಗಳನ್ನ ಏನು ಹೋರಾಟ ಮಾಡ್ತಿರೋರು ಅರೆಸ್ಟ್ ಮಾಡಿದ್ರು ಅವ್ರನ್ನ ಬಿಡಿ ಏನ್ ಪತ್ರ ಬರೀತಾರೆ. ಅದ್ರ ಬಗ್ಗೆ ಯಾರು ಮಾತನಾಡೋದೇ ಇಲ್ಲ. ಇವ್ರಿಗೆ ಸಾವರ್ಕರ್ನ ಒಂದು ಪಠ್ಯ ಪುಸ್ತಕದಿಂದ ಕಿತ್ತಾಕ್ಬೇಕು, ಮಕ್ಕಳಿಗೆ ತಿಳಿಬಾರದು, ಜನರೇಷನ್ಗೆ ಸಾವರ್ಕರ್ ಅಂದ್ರೆ ಏನು, ಅವರೊಬ್ರು ದೇಶ ವಿರೋಧಿ ಕೆಲಸ ಮಾಡಿದ್ರು ಅಂತಕ್ಕಂಥ ಬಣ್ಣವನ್ನು ಹಚ್ಚಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಕೋಮವಾದಿಗಳಿಗೆ ಸಾವರ್ಕರ್ ಪ್ರತಿಷ್ಠಾನ ನಿರಂತರ ಉತ್ತರ ಕೊಡುತ್ತೆ. ಬೆಂಗಳೂರಿನಲ್ಲಿ ಒಂದು ಫ್ಲೈಓವರ್ ಮೇಲೆ ಸಾವರ್ಕರ್ ಹೆಸರು ಹಿಡ್ಕೋದ್ರೆ ಅದನ್ನ ತಡೆ ಮಾಡ್ತಾರೆ, ಹೆಸರುಬೇಡಿ ಅಂತ ಹೇಳ್ತಾರೆ. ಆದ್ರೆ ಸಾವರ್ಕರ್ ಪ್ರತಿಷ್ಠಾನ ಏನ್ ಮಾಡುತ್ತೆ ಗೊತ್ತೇನೋ? ಚಾಮರಾಜನಗರ ಜಿಲ್ಲೆಯಲ್ಲಿ ಏಕೆ ಇವತ್ತು ಮಾಡ್ತಾರೆ, ಬಹಳ ಖುಷಿ ಆಗ್ತದೆ ಅಂದ್ರೆ ಒಂದು ರಥಯಾತ್ರೆಯನ್ನು ಮಾಡ್ತೀವಿ ನಾವು. 4 ಜಿಲ್ಲೆಗಳನ್ನು ಒಳಗೊಂಡಂತೆ ಮೈಸೂರು ಹಳೆ ಭಾಗದಲ್ಲಿ ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಮೈಸೂರುಗಳಲ್ಲಿ ರಥಯಾತ್ರೆ ಮಾಡ್ತೀವಿ. ಅನ್ನೂರು ಅಂತಕ್ಕಂಥ ಚಾಮರಾಜನಗರ ಜಿಲ್ಲೆ ಅನ್ನೂರು ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ರಥಯಾತ್ರೆ ಹೋಗ್ಬೇಕಾದ್ರೆ ಮಹಿಳೆಯರು ಎಷ್ಟು ಮಟ್ಟಿಗೆ ಸಾವರ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡೋದಿಂದಿರ್ಬೋದು, ಮತ್ತೆ ಆರತಿ ಮಾಡೋದಿರ್ಬೋದು. ನಗರದ ಚಾಮರಾಜನಗರ ಜಿಲ್ಲೆಯೇ ಆ ರೀತಿ. ಇಲ್ಲಿ ಈ ಜಿಲ್ಲೆಯಲ್ಲಿ ಯಾಕೆ ಖುಷಿ ಅಂದ್ರೆ ಈ ಜಿಲ್ಲೆಯಿಂದ ರಾಜರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ದು ಚಾಮರಾಜನಗರ. ಮತ್ತೆ ಸಾವರ್ಕರ್ ಅವ್ರನ್ನ ಪದೇ ಪದೇ ಟೀಕಿಸಿದಾಗೆಲ್ಲ ಸಾವರ್ಕರ್ ಪ್ರತಿಷ್ಠಾನ ಎದೆ ತಟ್ಟು ನಿಂತಿದೆ. ಸಾವರ್ಕರ್ ಅವರು ಬರೆದಿರ್ತಕ್ಕಂಥದ್ದು ಬರೀ ಕ್ಷಮಾಪಣೆ ಪತ್ರ ಅಲ್ಲ, ಅದರೊಳಗೆ ಏನಿತ್ತು, ಮತ್ತೆ ಸಾವರ್ಕರ್ ಅವರು ಏನಕ್ಕೆ ಹೋರಾಡು, ಒಬ್ಬ ಮದನ್ಲಾಲ್ ದಿಂಗ್ರಾ ವರ್ಷದಿಂದ ವಿವಿಧ
ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಸಾವರ್ಕರ್ ವಿಚಾರಧಾರೆಗಳನ್ನ ರಾಜ್ಯಾದ್ಯಂತ ಹಂಚೋದ್ರ ಮುಖಾಂತರ ಪ್ರತಿ ವರ್ಷ ಅವರ ಒಂದು ಸ್ಮರಣಾರ್ಥಕವಾಗಿ ಒಂದೊಂದು ಜಿಲ್ಲೆನಲ್ಲಿ ನಡೀತಾ ಇತ್ತು. ಹಾಗೆ ಈ ಸಾರಿ ಚಾಮರಾಜನಗರ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಹಾಗೆ ನೀವು ನಮಗೆ ತುಂಬಾ ಪೂರಕವಾಗಿ ಸಾಥ್ನ ಕೊಡೋ ಅಂತ ಕೆಲಸನೂ ಆಗಿದೆ. ಜೊತೆಗೆ ಈ ಒಂದು ಮೆರವಣಿಗೆ